ಎಲ್ಲರಿಗೂ ನಮಸ್ಕಾರ. ಮನೆಗೆ ವಾಸ್ತು ಯಾಕೆ ಮುಖ್ಯ ಅಂದರೆ ಅದು ನಮ್ಮ ಜೀವನದ ಸುಖ, ಶಾಂತಿ, ಆರೋಗ್ಯ ಮತ್ತು ಯಶಸ್ಸಿನ ಮೇಲೆ ತುಂಬ ಪ್ರಭಾವ ಬೀರ್ತಾ ಹೋಗುತ್ತೆ. ಇದು ಪರಂಪರೆಯಿಂದ ಬಂದಿದೆ ಅಂತ ನಂಬಲಾಗಿದೆ. ಸೊ ಸರಳವಾಗಿ ಹೇಳೋದಾದರೆ ವಾಸ್ತು ಅಂದರೆ ಮನೆಯಲ್ಲಿನ ಒಂದು ಶಕ್ತಿ ಅಥವಾ ಎನರ್ಜಿ ಸರಿಯಾಗಿ ಹರಿಯುವಂತೆ ಮಾಡುವ ಒಂದು ವಿಧಾನ ಅಂತ ಹೇಳ್ಬೋದು. ಸರಿಯಾದ ದಿಕ್ಕಿನಲ್ಲಿ ಬಾಗಿಲು, ಕಿಟಕಿ, ಕೊಠಡಿ ಇದ್ದರೆ ಮನೆಯೊಳಗೆ ಒಳ್ಳೆಯ ಶಕ್ತಿ ಬರುತ್ತೆ. ಅದು ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ. ಇನ್ನು ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಸೊ ಸರಿಯಾಗಿ ಗಾಳಿ, ಬೆಳಕು ಸರಿಯಾಗಿ ಬರೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ವಾಸ್ತು ಪ್ರಕಾರ ಮನೆ ನಿರ್ಮಾಣ ಮಾಡಿದರೆ ಆರೋಗ್ಯ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತೆ. ಕೆಲವರು ನಂಬೋ ಪ್ರಕಾರ ವಾಸ್ತು ಸರಿಯಾದರೆ ಹಣದ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತೆ, ಅವಕಾಶಗಳು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಮನೆಯ ವಾತಾವರಣ ಸರಿಯಾಗಿದ್ದರೆ ಜಗಳಗಳು ಕಡಿಮೆಯಾಗುತ್ತೆ, ಒಗ್ಗಟ್ಟು ಹೆಚ್ಚಾಗುತ್ತೆ. ವಾಸಿಸೋ ಜಾಗ ಸರಿಯಾದ ರೀತಿಯಲ್ಲಿ ಇದ್ದರೆ ಕಾನ್ಸಂಟ್ರೇಷನ್ ಮತ್ತು ಕಾನ್ಫಿಡೆನ್ಸ್ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಸೊ ಏನೇ ಆಗಲಿ ನಾವು ಫಸ್ಟ್ ಹಾರ್ಡ್ ವರ್ಕ್ ಮಾಡಬೇಕು. ಹಣ ಸುಮ್ಮನೆ ಬಂದು ಬೀಳೋದಿಲ್ಲ. ನಾವು ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ನಮಗೆ ದುಡ್ಡು ಸಿಗ್ತಾ ಹೋಗುತ್ತೆ. ದುಡಿಬೇಕು, ದುಡಿಮೆಯೇ ದುಡ್ಡಿನ ತಾಯಿ ಅಂತ ಹೇಳ್ತಾರಲ್ಲ, ಹಾಗೆ ದುಡಿಲೇಬೇಕು. ಕಷ್ಟಪಡದೆ ನಮಗೆ ದುಡ್ಡು ಬಾ ಅಂದರೆ ಏನು ಮಾಡಿದರೂ ಬರೋದಿಲ್ಲ ಅದು. ಆದರೆ ಒಂದೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ನಾವು ಎಷ್ಟು ಕಷ್ಟಪಡ್ತಾ ಇರ್ತೀವಿ, ಆದರೆ ದುಡ್ಡು ಕೈಯಲ್ಲಿ ನಿಲ್ತಾ ಇರಲ್ಲ. ದುಡ್ಡನ್ನು ದುಡಿಯುವಂಥ ಮಾರ್ಗಗಳು ನಮಗೆ ತೋಚುತ್ತಾ ಇರಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಕೆಲವು ಮನೆಯಲ್ಲೇ ಸಿಗೋ ವಸ್ತುಗಳು, ಹಾಗೆ ಕೆಲವೊಂದು ಅಂಗಡಿಯಿಂದ ತಂದು ಕಡಿಮೆ ಬೆಲೆಯಲ್ಲಿ ತಂದು ಅದನ್ನು ಮನೆಯಲ್ಲಿ ಇಟ್ಕೊಂಡು ಕೆಲವು ಸರಳ ಪರಿಹಾರಗಳನ್ನು ಹೇಗೆ ಮಾಡ್ಕೋಬೋದು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಉಪ್ಪು. ಈ ಉಪ್ಪಿನಿಂದ ಎಷ್ಟು ಪರಿಹಾರಗಳನ್ನು ಮಾಡ್ಬೋದು ಅಂತ ನೋಡೋಣ. 2 ದಿನಕ್ಕೊಮ್ಮೆ ನೆಲ ಒರೆಸೋ ನೀರಿಗೆ ಉಪ್ಪನ್ನು ಹಾಕಿ ನೆಲ ಒರೆಸೋದ್ರಿಂದ ಇಲ್ಲಿ ತುಂಬ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ. ನೆಗೆಟಿವ್ ಎನರ್ಜಿನೆಲ್ಲ ಅದು ಎಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಒಂಥರ ಮನಸ್ಸಿಗೆ ನೆಮ್ಮದಿ, ಸುಖ, ಶಾಂತಿ ಎಲ್ಲ ಇರುತ್ತೆ. ಸೊ ಈ ಉಪ್ಪು ನೀರಿಂದ ನೆಲ ಒರೆಸೋದು ಒಂದು ವಿಧಾನ ಆಯಿತು. ಹಾಗೆ ನಮ್ಮ ಮನೆಯಲ್ಲಿ ಎಷ್ಟು ರೂಮುಗಳಿದೆಯೋ ಆ ಎಲ್ಲ ರೂಮುಗಳಿಗೆ ರೂಮಿನ ಎಲ್ಲ ರೂಮುಗಳ ಒಂದು ಮೂಲೆಯಲ್ಲಿ ಒಂದು ಗ್ಲಾಸಿನ, ಅಂದರೆ ಟೀ ಗ್ಲಾಸ್ ಸಿಗುತ್ತಲ್ವಾ, ಆ ಗ್ಲಾಸಿನ ಒಂದು ಅರ್ಧ ಭಾಗದಷ್ಟು ಕಲ್ಲುಪ್ಪನ್ನು ಹಾಕಬೇಕು. ಅದಕ್ಕೆ ಕಲ್ಲುಪ್ಪು ಹಾಕಿ ಎಲ್ಲ ರೂಮಿನ ಒಂದು ಮೂಲೆಯಲ್ಲಿ ಒಂದು ಈಗ 4 ರೂಮ್ ಇದೆ ಅಂತಂದರೆ ಎಲ್ಲ ರೂಮ್ಗಳ ಯಾವುದಾದ್ರೂ ಒಂದು ಮೂಲೆಯಲ್ಲಿ, ಯಾವ ಮೂಲೆ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಒಂದು ಮೂಲೆಯಲ್ಲಿ ಉಪ್ಪನ್ನು ಗ್ಲಾಸಲ್ಲಿ ಇಡಬೇಕಾಗುತ್ತೆ. ಸೊ ಮನೆಯ ಎಲ್ಲ ರೂಮ್ಗಳಿಗೂ ಈ ಥರ ಒಂದು ಮೂಲೆಯಲ್ಲಿ ಇಡಬೇಕಾಗುತ್ತೆ. ಇದನ್ನು 1 ತಿಂಗಳು ಇಡಬೇಕಾಗುತ್ತೆ. 1 ತಿಂಗಳ ನಂತರ ಆ ಉಪ್ಪನ್ನು ಅಡುಗೆ ಮನೆಯ ಸಿಂಕ್ನಲ್ಲಿ ಹಾಕಿಬಿಟ್ಟು ತೊಳೆದು ಮತ್ತೆ ಬೇರೆ ಉಪ್ಪನ್ನು ಅದೇ ಗ್ಲಾಸಲ್ಲಿ ತುಂಬಿ ಮತ್ತೆ ಅದನ್ನು ಕಂಟಿನ್ಯೂ ಮಾಡಬೇಕು. ಹೀಗೆ ನಾವು ಪ್ರತಿ ಮಂತ್ ಇದನ್ನು ಚೇಂಜ್ ಮಾಡಬೇಕಾಗುತ್ತೆ. ಆದರೆ ಅಡುಗೆ ಮನೆಯಲ್ಲಿ ಏನು ಮಾಡಬೇಕು ಅಂದರೆ, ಅಡುಗೆ ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಒಂದು ಗಾಜಿನ ಬೌಲ್ ತಗೋಬೇಕು. ಬೌಲಿಗೆ ಒಂದಿಷ್ಟು 3/4 ಭಾಗ ಆಗೋಷ್ಟು ಕಲ್ಲುಪ್ಪನ್ನು ಸೇರಿಸಬೇಕು. ಕಲ್ಲುಪ್ಪು ಹಾಕಿ ಅದರಲ್ಲಿ 3 ಲವಂಗ ಮತ್ತು 3 ಏಲಕ್ಕಿ ಅವುಗಳನ್ನು ಹಾಕಿಬಿಟ್ಟು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡಬೇಕು. ಅಡುಗೆ ಮನೆಯಲ್ಲಿ ಮಾತ್ರ ಇದನ್ನು ಪಾಲಿಸಬೇಕು. ಅಡುಗೆ ಮನೆಯಲ್ಲಿ ಈ ರೀತಿ ಇಡಬೇಕಾಗುತ್ತೆ. ಸೊ ಇದನ್ನು ಕೂಡ ಅಷ್ಟೇ ತಿಂಗಳಿಗೊಮ್ಮೆ ಚೇಂಜ್ ಮಾಡಬೇಕಾಗುತ್ತೆ. ಆ ಉಪ್ಪನ್ನು ಸಿಂಕಲ್ಲಿ ಹಾಕಿಬಿಡಬೇಕು. ಆ ಏಲಕ್ಕಿ ಮತ್ತು ಲವಂಗವನ್ನು ಯಾವುದಾದ್ರೂ ಗಿಡದ ಪಾಟ್ಗೆ ಹಾಕಿದರೆ ಸಾಕಾಗುತ್ತೆ. ಸೊ ಇದು ಉಪ್ಪಿನ ಒಂದು ಇದಾಯಿತು, ಪರಿಹಾರ ಆಯಿತು. ಇನ್ನು ಕುದುರೆ ಲಾಳ ಕೂಡ ತುಂಬ ಜನರು ಇದನ್ನು ನಂಬುತ್ತಾರೆ. ಕುದುರೆ ಲಾಳವನ್ನು ಹೆಚ್ಚಾಗಿ ಮೇನ್ ಡೋರ್ನ ಒಳಭಾಗದಲ್ಲಿ ಕಟ್ಟಿರ್ತಾರೆ, ಯು ಆಕಾರದಲ್ಲಿ ಕಟ್ಟಿರ್ತಾರೆ, ನೇತು ಹಾಕಿರ್ತಾರೆ. ಅದನ್ನು ಕೂಡ ನಾವು ನೋಡಿರ್ತೀವಿ. ಬಟ್ ನಾವು ಅಂದರೆ ನನಗೆ ಒಬ್ಬಳು ಮಾರ್ವಾಡಿ ಫ್ರೆಂಡ್ ಇರೋದ್ರಿಂದ ಆಕೆ ಮಾರ್ವಾಡಿಗಳು ನೋಡಿ ಎಷ್ಟು ಶ್ರೀಮಂತರಿರ್ತಾರೆ. ಯಾರೊಬ್ಬರು ಕೂಡ ಅವರಲ್ಲಿ ಬಡವರು ಇರೋದೇ ಇಲ್ಲ ಅಂತಲೇ ಹೇಳ್ಬೋದು. ಅಂದರೆ ಇಂಥದ್ದೆಲ್ಲ ತುಂಬ ಪಾಲನೆ ಮಾಡ್ತಾರೆ ಅವರು ಮಾಡಿರೋ ಒಂದು ನಾನು ಕುದುರೆ ಲಾಳದ ಒಂದು ಪರಿಹಾರವನ್ನು ಹೇಳ್ತೀನಿ. ನಾನು ಕೂಡ ಸ್ವತಃ ಮಾಡಿ ನೋಡಿದ್ದೀನಿ. ನನಗೆ ತುಂಬಾ ಒಳ್ಳೆಯದಾಗಿದೆ ಅದರಿಂದ. ಸೊ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಬೇಕು ಇದರಿಂದ ಅನ್ನೋದೇ ಒಂದು ಆಶಯ. ಸೊ ಕುದುರೆ ಲಾಳವನ್ನು ಏನು ಮಾಡಬೇಕು ಅಂದರೆ, ಒಂದು ಕೆಂಪು ಬಟ್ಟೆಯಲ್ಲಿ ಶುಕ್ರವಾರ ದಿನವೇ ಆಗಬೇಕು. ಶುಕ್ರವಾರ ದಿನ ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನು ಕುದುರೆ ಲಾಳವನ್ನು ಯು ಆಕಾರ, ಅಂದರೆ ಮೇಲ್ಗಡೆ ಯು ಬರೋ ಥರ, ಯು ಕಾಣಿಸೋ ಥರ ಮಧ್ಯದಲ್ಲಿ ಇಟ್ಬಿಟ್ಟು ಅದಕ್ಕೆ ನಾವು ಸ್ವಲ್ಪ ಗುಲಗಂಜಿಯನ್ನು ಸೇರಿಸಬೇಕು. ಕೆಂಪು ಗುಲಗಂಜಿ ಸಿಗುತ್ತೆ, ಇದು ನಮಗೆ ಗಂಧಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ ಕೆಂಪು ಗುಲಗಂಜಿಯನ್ನು ಸೇರಿಸಬೇಕು. ಮತ್ತು ಲಾವಂಚ ಅಂತ ಸಿಗುತ್ತೆ, ಅದು ಕೂಡ ಗಂಧಿಗೆ ಅಂಗಡಿಗಳಲ್ಲೇ ಸಿಗುತ್ತೆ. ಅದನ್ನು ಕೂಡ ಅದರ ಮಧ್ಯದಲ್ಲಿ ಇಡಬೇಕು. ಸೊ ಅದನ್ನು ಒಂದು ಗಂಟು ಕಟ್ಟಬೇಕು. ಇವಾಗ ಆ ಗಂಟು ಕಟ್ಟಿಬಿಟ್ಟು ಶುಕ್ರವಾರ ದಿನ ಅದನ್ನು ಪೂಜೆ ಮಾಡಬೇಕು. ಬೆಳಗ್ಗೆ ಆದರೂ ಪರವಾಗಿಲ್ಲ, ಸಂಜೆ ಆದರೂ ಪರವಾಗಿಲ್ಲ. ಶುಕ್ರವಾರ ದಿನ ಅದನ್ನು ಪೂಜೆ ಮಾಡಿಬಿಟ್ಟು ಅದನ್ನು ದೇವರ ಕೋಣೆಯಲ್ಲೇ ಇಡಬೇಕು.
ಇಡಬೇಕಾಗತ್ತೆ. ಆದರೆ ಒಂದು ನಿಯಮ ಇದೆ, ಈ ಗಂಟು ಮನೆ ಜನರ ಹೊರತಾಗಿ ಬೇರೆ ಯಾರಿಗೂ ಕಾಣಿಸ್ಬಾರ್ದು. ಮನೆ ಜನರು ಏನಾದ್ರು ನೋಡಿದಿದ್ರೆ ಅದು ಪರವಾಗಿಲ್ಲ. ಸೊ ಬೇರೆ ಹೊರಗಡೆಯಿಂದ ಬಂದು ಯಾರೇ ಆಗಲಿ ಅವರಿಗೆ ಆ ಗಂಟು ಕಾಣದೇ ಇದ್ದ ಹಾಗೆ ನಾವು ದೇವ್ರ ಕೋಣೆಯಲ್ಲಿ ಬಚ್ಚಿಡಬೇಕಾಗತ್ತೆ. ಸೊ ಇದೊಂದು ಮುಖ್ಯವಾಗಿ ಮಾಡಬೇಕಾಗತ್ತೆ. ಇದನ್ನು ಮಾಡಿ ನೋಡಿ, ಖಂಡಿತ ತುಂಬ ಒಳ್ಳೆಯದಾಗುತ್ತೆ. ಇದು ನನ್ನ ಸ್ವಂತ ಅನುಭವ ಕೂಡ. ನಾನು ಅನುಭವದಿಂದ ನಿಮಗೆ ನಾನು ಈ ವಿಡಿಯೋ ಮಾಡಬೇಕು ಅನ್ನಿಸ್ತು ನನಗೆ. ಸೊ ಅದರಿಂದ ಹೇಳ್ತಾ ಇದ್ದೀನಿ. ಇದು ಒಂದಾಯಿತು. ಆಮೇಲೆ ಇನ್ನು ಮನೆಯ ಈಶಾನ್ಯ ಮೂಲೆಯಲ್ಲಿ, ಅಂದರೆ ಈಶಾನ್ಯ ಮೂಲೆ ಹೇಗೆ ಬರುತ್ತೆ ಅಂತಂದರೆ ಉತ್ತರ ಮತ್ತು ಪೂರ್ವ, ಅದರ ಮಧ್ಯಭಾಗವನ್ನು ದೇವಮೂಲೆ ಅಂತ ಹೇಳ್ತೀವಿ ನಾವು. ಸೊ ಆ ಮೂಲೆಯಲ್ಲಿ ಒಂದು ಮಧ್ಯಭಾಗದಲ್ಲಿ ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಒಂದು ಹಸಿರು ಬಣ್ಣದ ಪೆನ್ನಿನಲ್ಲಿ ಅದನ್ನು ಬರೀಬೇಕಾಗುತ್ತೆ. ಸೊ ಇದನ್ನು ಬರೆದ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಪ್ರತಿ ಶುಕ್ರವಾರ ಒಂದು ಸ್ವಲ್ಪ ಅಗರಬತ್ತಿ, ಇದನ್ನು ಧೂಪ ದೀಪ ಎಲ್ಲ ಒಂದು ಚೂರು ತೋರಿಸ್ಬೇಕಾಗುತ್ತೆ ಅದಕ್ಕೆ. ಸೊ ಇದು ಕೂಡ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಮೇನ್ ಡೋರ್ನ ಎರಡೂ ಭಾಗದಲ್ಲಿ ಸ್ವಸ್ತಿಕನ್ನು ಬರೀಬೇಕು ಮತ್ತು ಶುಭ ಲಾಭ ಅಂತ ಬರೀಬೇಕಾಗುತ್ತೆ. ಇದು ಕೂಡ ನಮಗೆ ತುಂಬ ಒಂಥರ ಪಾಸಿಟಿವ್ ಎನರ್ಜಿಯನ್ನು ಕೊಡ್ತಾ ಇರುತ್ತೆ. ಇನ್ನು ನೀರು, ಯಾವುದೇ ತೊಟ್ಟಿಯಲ್ಲೂ ಕೂಡ ನೀರು ಪೋಲಾಗ್ತಾ ಇರಬಾರ್ದು, ಅದನ್ನು ನೋಡ್ಕೋಬೇಕು. ಹಾಗೆ ಬಾತ್ರೂಮ್ನಲ್ಲಿ ರಾತ್ರಿ ಮಲಗುವಾಗ ಯಾವಾಗಲೂ ನಾವು ಖಾಲಿ ಬಕೆಟನ್ನು ಮಾತ್ರ ಬಿಡಬಾರ್ದು. ಅಂದರೆ ಬಕೆಟ್ ತುಂಬ ನೀರು ತುಂಬಿರಬೇಕು, ಆ ಥರ ನೋಡ್ಕೋಬೇಕಾಗುತ್ತೆ. ಯಾವುದೇ ನೀರಿನ ತೊಟ್ಟಿಗಳು ಮಾತ್ರ ಲೀಕ್ ಆಗ್ತಾ ಇರಬಾರ್ದು, ಅದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಇವಿಷ್ಟನ್ನು ಮಾಡಬೇಕು. ಸೊ ಇವಿಷ್ಟನ್ನು ಮಾಡಿದರೆ ಒಂಥರ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಇರುತ್ತೆ. ಎಲ್ಲ ಒಂಥರ ಧನಾತ್ಮಕ ಆಗುತ್ತೆ. ಮತ್ತು ನಮಗೆ ಕೆಲಸಗಳು ಸಿಗದೇ ಇದ್ದರೆ ದುಡಿಯುವ ಮಾರ್ಗಗಳು ಹುಟ್ಕೊಳ್ತಾ ಹೋಗುತ್ತೆ. ದುಡಿದೇ ಸುಮ್ಮನೆ ಕೂತ್ಕೊಂಡು ಮನೆಯಲ್ಲಿ ಇದನ್ನೆಲ್ಲ ಮಾಡಿದ್ವಿ ಅಂದರೆ ಖಂಡಿತ ಯಾವುದೂ ಸಾಧ್ಯ ಇಲ್ಲ. ಇವುಗಳು ಒಂದು ಸರಳ ವಿಧಾನ ಅಷ್ಟೇ, ಬಟ್ ನಾವು ಕೆಲಸ ಮಾಡಲೇಬೇಕು. ಆದರೆ ಕೆಲಸ ಮಾಡಿದಾಗಲೂ ಕೂಡ ನಮಗೆ ದುಡ್ಡು ಒಮ್ಮೊಮ್ಮೆ ಕೈಯಲ್ಲಿ ನಿಲ್ಲಲ್ಲ, ದುಡ್ಡೇ ನಿಲ್ತಾ ಇಲ್ಲ ಅಂತ ಹೇಳ್ತಾರಲ್ಲ. ಸೊ ಅಂಥ ಒಂದು ಸಂದರ್ಭಗಳಲ್ಲಿ ಈ ಥರದ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಕೈಯಲ್ಲಿ ದುಡ್ಡು ನಿಲ್ಲುತ್ತೆ ಮತ್ತು ದುಡಿಯುವ ಮಾರ್ಗಗಳು ನಮಗೆ ಗೋಚರಿಸ್ತಾ ಹೋಗುತ್ತೆ. ದುಡಿಯುವ ಮಾರ್ಗಗಳು ಕಾಣಿಸ್ತಾ ಹೋಗುತ್ತೆ. ದುಡ್ಡು ಬರೋದಕ್ಕೆ ಶುರುವಾಗುತ್ತೆ. ಮನೆಯಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. ಸೊ ಎಲ್ಲರೂ ಕೂಡ ಈ ಉಪಾಯಗಳನ್ನು, ಪರಿಹಾರಗಳನ್ನು ಮಾಡಿಕೊಂಡು ಎಲ್ಲರೂ ಕೂಡ ಚೆನ್ನಾಗಿರೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.